ದರ್ಶನ್ ಅವರು ಈ ಪ್ರಕರಣ ಕುರಿತಂತೆ ಅವ್ರ ಫ್ಯಾನ್ಸ್ಗಳು ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈ ಹೇಳಿಕೆಗಳ ಬಗ್ಗೆ ನೀವೇನು ಹೇಳ್ತೀರಾ ವೈಯಕ್ತಿಕವಾಗಿ? ಈಗ ನನ್ನ ಕಣ್ಣಿಗೆ ಅದು ಕರೆಕ್ಟು ಅಂತ ನೀವು ಹೇಳಿದ್ರಿ ಸಾವರ್ಕರ್ ವಿಚಾರವಾಗಿ, ಇಲ್ಲ ನನ್ನ ಕರೆಕ್ಟ್, ನಾನು ಹೇಳಿದ್ದು ಕರೆಕ್ಟು, ಅವ್ನು ಹೇಳಿದ್ದು ಹೀಗೆ ಅಂತ. ಬಟ್ ಈ ವಿಚಾರದಲ್ಲಿ ದರ್ಶನ್ ಅವರ ಪರ ಅವ್ರ ಫ್ಯಾನ್ಸ್ ಬ್ಯಾಟಿಂಗ್ ಮಾಡ್ತಾರೆ. ಇವತ್ತು ದರ್ಶನ್ ಮಾಡಿದ ಸರಿ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಫ್ಯಾನ್ಸ್ಗೆ ಏನು ಹೇಳ್ತೀರಾ? ವಿಜಯ್ ಅವರೇ, ನಾನು ಎಲ್ಲ ಫ್ಯಾನ್ಸನ್ನ ಜನರಲೈಸ್ ಮಾಡೋಕ್ಕಾಗಲ್ಲ. ಓಕೆ, ದರ್ಶನ್ ಫ್ಯಾನ್ಸ್ ಅಂದಿದ ತಕ್ಷಣ ದರ್ಶನ್ ಸಿನಿಮಾದಲ್ಲಿ ಮಾಡಿರೋ ಪಾತ್ರಗಳು ಇಷ್ಟ ಇರೋರು ಇರ್ತಾರೆ, ದರ್ಶನಿನ ಫೈಟಿಂಗ್ ಸ್ಟೈಲ್ ಇಷ್ಟ ಇರ್ಬೋದು, ದರ್ಶನಿನ ವಾಯ್ಸ್ ಇಷ್ಟ ಇರ್ಬೋದು. ಎಲ್ಲರಿಗೂ ದರ್ಶನ್ ನಡವಳಿಕೆ ಇಷ್ಟ ಅಂತ ನಾನು ಜನರಲೈಸ್ ಮಾಡೋಕ್ಕಾಗಲ್ಲ. ಫ್ಯಾನ್ಸ್ಗಳು ದರ್ಶನ್ ಕೂದಲು ಇಷ್ಟ ಇರ್ಬೋದು, ಬೇರೆ ಬೇರೆ ಕಾರಣಗಳು, ಬಟ್ಟೆ ಸ್ಟೈಲ್ ಇಷ್ಟ ಇರ್ಬೋದು, ಏನೇನೋ ಇಷ್ಟ ಇರ್ಬೋದು. ಸೊ ಎಲ್ಲರೂ ದರ್ಶನ್ ನಡವಳಿಕೆನ ಒಪ್ತಾರೆ ಅಥವಾ ಅದನ್ನು ಪರ ಇದ್ದಾರೆ ಅಂತ ನಾನು ಹೇಳೋಕ್ಕಾಗಲ್ಲ. ನನಗನ್ಸೋ ಪ್ರಕಾರ ಬಹುತೇಕ ದರ್ಶನ್ ಅಭಿಮಾನಿಗಳೇ ದರ್ಶನನ ಇವಾಗ ಏನೇನು ಪ್ರಕರಣ ಆಗಿದೆ ಅದನ್ನು ಖಂಡಿಸ್ತಾರೆ. ಅದು ಸರಿಯಲ್ಲ, ಅದು ಸತ್ಯ ಆಗಿದ್ರೆ ಅದು ಸರಿಯಲ್ಲ ಅಂತ ಅವ್ರ ಭಾವನೆನೂ ಕೂಡ ಇಲ್ಲ. ಒಂದು ಕಡೆ ಒಂದು ವರ್ಗ ಅಂದ್ರೆ ಒಂದಷ್ಟು ಸ್ವಲ್ಪ ಜನ ಮಾತಾಡ್ಬೋದು, ಅದು ಅತಿಯಾದ ಸ್ವಲ್ಪ ಜನ ಮಾತಾಡ್ಬೋದು. ಅದು ಅತಿಯಾದ ಅಭಿಮಾನ ಅನ್ನೋಕ್ಕಿಂತ ಅದು ಒಂದು ಸ್ವಲ್ಪ ತಿಳುವಳಿಕೆ ಇಲ್ಲದೆ ಅಥವಾ ಒಳ್ಳೆ ಒಂದು ಸಮಾಜ ಅರ್ಥೈಸ್ಕೊಳ್ಳದೆ ಮಾತಾಡೋರು ಇದ್ದೇ ಇರ್ತಾರೆ ಎಲ್ಲ ಸಮಾಜದಲ್ಲಿ. ಅದಕ್ಕೂ ನಾವು ಇವಾಗ ಒಂದು ಹೇಳ್ತೀನಿ ವಿಜಯ್ ಅವರೇ, ವಾಕ್ ಸ್ವತಂತ್ರ ಅಂದರೆ ಭಾಳ ತಿಳುವಳಿಕೆ ಇರೋ ಮಾತಿಗೆ ವಾಕ್ ಸ್ವತಂತ್ರ ಮಾತ್ರ ಅಲ್ಲ, ಪೆದ್ದಗೆ ಮಾತಾಡೋಕ್ಕೂ ವಾಕ್ ಸ್ವತಂತ್ರ ಇದೆ. ಉಚ್ಚ ಅಭಿಮಾನದ ಅಂದ್ರೆ ಇವಾಗ BJP ಕಾಂಗ್ರೆಸ್ JDS ಪೆದ್ದಗೆ ಮಾತಾಡೋದ್ರೇನ್ರಿ ಎಷ್ಟೋ ಸಲ ಏನೇನೋ ಮಾತಾಡ್ತಾರೆ. ಅವ್ರು ಮಾತಾಡೋಕ್ಕೆ ನಾವು ಸಹಿಸ್ಕೊಂತೀವಿ, ಇವ್ರ ಅಭಿಮಾನಿಗಳು ಏನೇನೋ ಮಾತಾಡ್ತಾರೆ. ಆದರೆ ಜಾತಿ ನಿಂದನೆ, ಮಹಿಳೆ ನಿಂದನೆ, ಮತ್ತು ಧರ್ಮ ನಿಂದನೆ ಅಥವಾ ಹಿಂಸೆ ಪ್ರಚೋದನೆ, ಇದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಇದಕ್ಕೆ ನನಗೆ ಅದು ವಾಕ್ ಸ್ವತಂತ್ರ ಅಡಿಯಲ್ಲಿ ಬರಲ್ಲ ಅನ್ನೋ ನನ್ನ ವಾದ. ಆದರೆ ಅವ್ರ ಅಭಿಪ್ರಾಯ ಹೇಳಿದ್ರೆ ಇಲ್ಲ ಇವರು ಮಾಡಿಲ್ಲ ಅಂದರೆ ಇನ್ನೂ ಸಾಬೀತೇ ಆಗಿಲ್ಲ, ಮಾಡಿಲ್ಲ ಅಂತ ಹೇಳಿ ಅದು ಕೋರ್ಟ್ ತೀರ್ಮಾನ ಆಗೋವರೆಗೂ ಹೇಳಿ ಸುಮ್ಮನೆ ಇರೋದು ಒಳ್ಳೇದು. ಸುಮ್ಮನಿರೋ ಅಷ್ಟೇ, ಅವರು ಮಾತಾಡಲಿ. ಇವಾಗ ಇನ್ನೂ ಸಾಬೀತಾಗಿಲ್ಲ ಅಂದರೆ ನಿಜಾನೇ, ಅದು ಸಾಬೀತಾಗಿಲ್ಲ. ಕೋರ್ಟ್ನಲ್ಲಿ ನಾಳೆ ದಿನ ಕ್ಲೀನ್ ಶೀಟ್ ಬರ್ಬೋದು. ಕರೆಕ್ಟ್. ಆಮೇಲೆ ನಮಗೆ ಮೀಡಿಯಾದಲ್ಲಿ ಬರೋದಲ್ಲ ನಾವು ಸತ್ಯ ಅಂತ ಹೇಳೋಕ್ಕಾಗಲ್ಲ. ಅವ್ರ ಇಂಟೀರಿಯರ್ ಏನೇನೋ ನಡೀತಾ ಇರುತ್ತೆ ಅಲ್ಲಿ, ಲಾಯರ್ದು ಮತ್ತು ಪೊಲೀಸ್ದು ಮತ್ತು ಜಡ್ಜ್ ಕೇಸು, ಅವ್ರಿಗೆ ಸತ್ಯ ಗೊತ್ತಿರುತ್ತೆ. ನಮಗೆ ಮೀಡಿಯಾ ಏನು ಹೇಳುತ್ತೋ ಅದು ನಮಗೆ ಗೊತ್ತಿರುತ್ತೆ. ಸೊ ಮೀಡಿಯಾಗೂ ಎಲ್ಲ 100% ಆ್ಯಕ್ಯುರೇಟ್ ಇದೆ ಅಂತ ನಾವು ವೆರಿಫೈ ಮಾಡೋಕ್ಕಾಗಲ್ಲ. ಸೊ ಒಂದು ಅಭಿಮಾನ ಇರುತ್ತೆ, ಒಂದು ಪ್ರೀತಿ ವಿಶ್ವಾಸ ಇರುತ್ತೆ, ಸ್ವಲ್ಪ ಜನ ಮಾಡಿಲ್ಲ ಅಂತ ಭಾವನೆ ಇರುತ್ತೆ. ಕೋರ್ಟ್ನಲ್ಲಿ ಬಂದ ಮೇಲೆ ಅದು ಸಾಬೀತಾಗತ್ತೆ. ಇದೇ ವಿಚಾರವಾಗಿ ದರ್ಶನ್ ಒಂದು ಸ್ವಲ್ಪ ಪ್ರಕರಣ, ಹಿಂದೆ ಎಲ್ಲ ಪ್ರಕರಣಗಳಾದವು. ದರ್ಶನ್ ನೋಡಿದ ತಕ್ಷಣ ಅವರು ವಿವಾದಾತ್ಮಕ ವ್ಯಕ್ತಿ, ಯಾವಾಗಲೂ ಕಾಂಟ್ರವರ್ಸಿಯಲ್ ಇರ್ತಾರೆ ಅನ್ನೋ ಮಾತು ಚಿತ್ರರಂಗದಲ್ಲಿ. ಇದೇ ಚಿತ್ರರಂಗ ಈ ಪ್ರಕರಣ ಬಂದಾಗ ಒಂದಿಷ್ಟು ಜನ ಮಂಡಳಿ ಮೇಲೆ ಏನು ಆಗ್ರಹ ಮಾಡ್ತಾರೆ, ಅವ್ರನ್ನ ಬ್ಯಾನ್ ಮಾಡಬೇಕು ನೀವು ಅಂತ. ಹಿಂದೆ ನಿಖಿತಾ ಅವ್ರನ್ನ ಬ್ಯಾನ್ ಮಾಡಿತ್ತು ಒಂದು ಕಾರಣಕ್ಕೆ. ಇದೇ ಚಿತ್ರರಂಗ ಈ ವಿಚಾರವಾಗಿ ಯಾಕೆ ಮಾಡಿಲ್ಲ ಅನ್ನೋದು ಒಂದಿಷ್ಟು ವಾದ. ಒಂದು ಪಕ್ಕದ ಒಂದು ಇಂಡಸ್ಟ್ರಿಯಲ್ಲಿ, ತೆಲುಗು ಇಂಡಸ್ಟ್ರಿಯಲ್ಲಿ ಡ್ರಗ್ಸ್ ಕೇಸಲ್ಲಿ ಸಿಕ್ಕರು ಅನ್ನೋ ಕಾರಣಕ್ಕೆ ಒಬ್ಬ ನಟಿಯನ್ನು ಕಲಾವಿದರ ಸಂಘದಿಂದನೇ ಅಮಾನತು ಮಾಡ್ತಾರೆ. ಇಲ್ಲಿ ಆ ಪ್ರಕರಣ ಆಗಿಲ್ಲ, ಇಲ್ಲಿ ಮಂಡಳಿ ಯಾವುದೇ ರೀತಿಯಾದಂಥ ಚಕ್ರ ಎತ್ತಲಿಲ್ಲ. ಇದೊಂದು ಪಾಯಿಂಟ್. ಈ ಬಗ್ಗೆ ಏನು ಹೇಳ್ತೀರಾ ವಿಜಯ್ ಅವರೇ? ಫಿಲ್ಮ್ ಇಂಡಸ್ಟ್ರಿ ಅನ್ರೆಗ್ಯುಲೇಟೆಡ್ ಇಂಡಸ್ಟ್ರಿ. ಅದು ಒಂದು ರೀತಿ ಅದು ಅದರದೇ ಆದ ಒಂದು ಚೌಕಟ್ಟಿದೆ. ಅದು ಒಂದು ಸರ್ಕಾರದ ಆಫೀಸ್ಗಳ ಥರ ಅಲ್ಲ. ಅದಲ್ಲೇ ಪ್ರೊಡ್ಯೂಸರ್ ಅಸೋಸಿಯೇಷನ್, ಡೈರೆಕ್ಟರ್ಸ್ ಅಸೋಸಿಯೇಷನ್, ಆರ್ಟಿಸ್ಟ್ ಅಸೋಸಿಯೇಷನ್, ವರ್ಕರ್ಸು, ಫಿಲ್ಮ್ ಚೇಂಬರು, ಒಕ್ಕೂಟ, ಏನೇನೋ ಬೇರೆ ಬೇರೆ ಸಂಘಟನೆಗಳೆಲ್ಲ ಸೇರಿಕೊಂಡು ನಾವು ಒಂದು ಸಿನಿಮಾ ಮಾಡ್ತೀವಿ. ನನ್ನ ವಾದದಲ್ಲಿ ದರ್ಶನ್ನು ಇಂಥ ಪ್ರಕರಣದಲ್ಲಿ ನೈತಿಕವಾಗಿ ಬ್ಯಾನ್ ಮಾಡೋ ಒಂದು ಅವಕಾಶ ಇದ್ದರೂ ಇಂಪ್ಲಿಮೆಂಟ್ ಮಾಡಿ ಕಾನೂನಾತ್ಮಕವಾಗಿ ಬ್ಯಾನ್ ಮಾಡೋಕ್ಕೆ ಯಾರನ್ನೂ ಬ್ಯಾನ್ ಮಾಡೋಕ್ಕಾಗಲ್ಲ ಸಿನಿಮಾ ರಂಗದಲ್ಲಿ. ಕರೆಕ್ಟ್. ನಿಖಿತಾ ಅನ್ನೋರು ಆ ಕಾಲದಲ್ಲಿ 2011ರಲ್ಲಿ ಇವ್ರ ಸಂಬಂಧದ ಮಧ್ಯ ಬಂದರು ಅಂತ ಏನೋ ಒಂದು ನೆಪ ಇಟ್ಕೊಂಡು ಅವ್ರನ್ನ ಬ್ಯಾನ್ ಮಾಡಿದ್ದು ಭಾಳ ತಪ್ಪು. ಫಸ್ಟ್ ಆಫ್ ಆಲ್ ಅವ್ರನ್ನ ಯಾರನ್ನೂ ಬ್ಯಾನ್ ಮಾಡೋಕ್ಕಾಗಲ್ಲ ಇಂಡಸ್ಟ್ರಿ. ಇವಾಗ ಯಾಕೆ ಹೇಳ್ತೀನಿ ಅಂದರೆ, ನಾಳೆ ದಿನ ಯಾರೋ ಒಬ್ಬರು ಬಂದ್ಬಿಟ್ಟು ನಾನು ದರ್ಶನ್ ಮೇಲೆ ದುಡ್ಡು ಹಾಕ್ತೀನಿ, ದರ್ಶನಿಂದ ನನಗೆ 5-10 ಕೋಟಿ ದುಡ್ಡು ಬರುತ್ತೆ, ನೀವು ಯಾರು ನನ್ನ ನಿಲ್ಸಕ್ಕೆ, ನಾವು ಯಾರು ನಿಲ್ಸಕ್ಕಾಗಲ್ಲ. ಅವ್ರಿಗೆ ಫ್ರೀಡಮ್ ಅವ್ರಿಗೆ ಒಂದು ಫ್ರೀಡಮ್ ಇದೆ, ಸ್ವತಂತ್ರ ಇದೆ. ಅದು ಸಂವಿಧಾನದ ಪೀಠಿಕೆನಲ್ಲಿ ಸ್ವತಂತ್ರ ಇದೆ. ಅವ್ರ ದುಡ್ಡು ಅವ್ರ ಇಷ್ಟ, ಅವ್ರು ಯಾರ ಮೇಲೆ ಹಾಕ್ತಾರೆ. ನಿಖಿತಾ ಅನ್ನೋರ ಮೇಲೆ ಕೂಡ ಬ್ಯಾನ್ ಮಾಡೋಕ್ಕೆ ನನ್ನ ಪ್ರಕಾರ ಅದು ಕಾರಣನೂ ಇರಲಿಲ್ಲ ಅಲ್ವಾ. ಮತ್ತೆ ಅದು ಕೂಡ ಇಟ್ ವಾಸ್ ಅನ್ಜಸ್ಟಿಫೈಡ್. ಪರ್ಸನಲಿ
ಅದು ಪರ್ಸನಲ್ ಇರೋ ಕಾರಣನೂ ಸರಿ ಇರಲಿಲ್ಲ. ಓಕೆ. ಮತ್ತೆ ಇಟ್ ವಾಸ್ ಯು ಕೆನಾಟ್ ಬ್ಯಾನ್, ಖಂಡನೆ ಮಾಡ್ಬೋದು ಬಟ್ ಯು ಕೆನಾಟ್ ಬ್ಯಾನ್. ಆದರೆ ನಿಖಿತಾ ಅನ್ನೋರು ಬೇರೆ ರಾಜ್ಯದಿಂದ ಬರೋ ಮಹಿಳೆ ಆ್ಯಕ್ಟ್ರೆಸ್ಸು, ಅಷ್ಟೊಂದು ಸ್ಟಾರ್ ಪವರ್ ಇಲ್ಲದೆ ಇರ್ಬೋದು. ಈ ಎಲ್ಲ ಕಾರಣಗಳಿಗೆ ಏನಾದರೆ ಅವ್ರ ಪರವಾಗಿಯೂ ಕೂಡ ಅಷ್ಟು ಜನ ಇರಲಿಲ್ಲ, ಅವ್ರ ಪರವಾಗೂ ಅಷ್ಟು ಜನ ಇರಲಿಲ್ಲ. ಸೊ ಸಿನಿಮಾ ರಂಗ ಎಲ್ಲ ಸೇರಿ ಅವ್ರ ಮೇಲೆ ಒಂದು ಬಹಿಷ್ಕಾರ ಥರ ಹಾಕಿದಾಗ ಅವ್ರ ಕರಿಯರ್ ಮೇಲೆ ಅಫೆಕ್ಟ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಜನ ನನಗೆ ಜ್ಞಾಪಕ ಇದೆ 2011 ಒಬ್ಬರೋ ಇಬ್ಬರು ನಾನು ಮಾಡ್ತೀನಿ ಅಂತ ಅವ್ರ ಜೊತೆ ಇಟ್ಕೊಂಡು ಮುಂದೆ ಬಂದಿದ್ರು, ಅದು ಅವ್ರ ಧೈರ್ಯ. ಆದರೆ ಅದೇನಾಗುತ್ತೆ ಅಂದರೆ ನಿಮ್ಮ ಮಾರ್ಕೆಟ್ ಇಲ್ಲ, ನಿಮ್ಮ ಪರವಾಗಿ ಜಾಸ್ತಿ ಇಲ್ಲ, ನೀವು ಮಹಿಳೆ, ನೀವು ಬೇರೆ ರಾಜ್ಯದವ್ರು ಆಗಿದ್ಮೇಲೆ ನಿಮ್ಮ ಮೇಲೆ ಈ ಥರ ಬಹಿಷ್ಕಾರ ಭಾಳ ಎಫೆಕ್ಟ್ ಆಗುತ್ತೆ. ದರ್ಶನ್ ಅಂಥವ್ರ ಮೇಲೆ ಫಸ್ಟ್ ಆಫ್ ಆಲ್ ಬ್ಯಾನ್ ಮಾಡೋಕ್ಕಾಗಲ್ಲ ನನ್ನ ಪ್ರಕಾರ. ಸೆಕೆಂಡ್ ಆಫ್ ಆಲ್ ಬ್ಯಾನ್ ಮಾಡಿದ್ರು ಅವ್ರು ಹೇಳಿದ್ರು ಯಾರೋ ಒಬ್ಬರು ದುಡ್ಡು ಹಾಕ್ತಾರೆ ನಾಳೆ ದಿನ. ಆಮೇಲೆ ಜನ ಬಂದು ನೋಡ್ತಾರೆ. ಇವಾಗ ಜನ ಯಾಕೆ ಬಂದು ನೋಡ್ತಾರೆ ಅಂದರೆ ಯಾರು ಕೂಡ ಬಹುತೇಕ ಯಾವುದೇ ಸಿನಿಮಾ ಸ್ಟಾರ್ ಅಭಿಮಾನಿಯಾಗಿರ್ಬೋದು, ಆ ಸಿನಿಮಾ ಸ್ಟಾರ್ ಅಭಿಮಾನಿ ಆಗಿರೋದು ಅವರ ನಿಜ ಜೀವನದ ನಡವಳಿಕೆಯಿಂದ ಅಲ್ಲ, ಅಭಿಮಾನಿ ಆಗಿರೋದು ಅವ್ರು ಮಾಡಿರೋ ಪಾತ್ರಗಳಿಂದ. ಸೊ ಅದೇ ಥರ ಒಂದು ಬಿಲ್ಡಪ್ ಪಾತ್ರಗಳು, ಹೈಪರ್ ಮ್ಯಾಸ್ಕ್ಯುಲಿನ್ ಪಾತ್ರಗಳು, ಒಂಥರ 20, 30, 50 ಜನ ಒಡೆಯೋ ಪಾತ್ರಗಳನ್ನ ಮತ್ತೆ ಮಾಡಿದ್ರೆ ಮತ್ತೆ ಒಂದು ಜನ ಬಂದು ನೋಡ್ತಾರೆ. ಸೊ ನನಗೆ ಈ ಬ್ಯಾನ್ ಅನ್ನೋ ಸಾಧ್ಯತೆಗಳೇ ಕಾಣಲ್ಲ. ಬ್ಯಾನ್ ಅನ್ನೋ ಮಾಡೋಕ್ಕೂ ಆಗಲ್ಲ ನನ್ನ ಪ್ರಕಾರ. ಫ್ರೀಡಮನ್ನು ಕರ್ಟೇಲ್ ಮಾಡೋಕ್ಕಾಗಲ್ಲ. ಬಟ್ ರೆಪ್ಯುಟೇಷನ್ ಅಂತೂ ಭಾಳ ಏಟಾಗಿದೆ. ಬಟ್ ನಿಖಿತನ್ ಬ್ಯಾನ್ ಮಾಡಿದ್ದು ತಪ್ಪು, ಮತ್ತು ಕಾರಣವೂ ಇಲ್ಲ. ಇದಕ್ಕೆ ನೈತಿಕವಾಗಿ ಕಾರಣ ಇದ್ದರೂ ಸಹ ಇದಕ್ಕೆ ಬ್ಯಾನ್ ಮಾಡೋಕ್ಕಾಗಲ್ಲ ನನ್ನ ಪ್ರಕಾರ. ಈ ವಿಚಾರವಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರೊಬ್ಬರು ಕೂಡ ಮಾತಾಡಿರಲಿಲ್ಲ. ನಾನು ಇವಾಗ ಮಾತಾಡಿದ್ದ ಎಸ್. ಅಂದರೆ ರಮ್ಯಾ ಮಾತ್ರ ಒಂದಿಷ್ಟು ವಿಷಯಗಳನ್ನ ಹೇಳಿದರು. ಅಂದರೆ ನಿಖಿತಾ ಅವ್ರಿಗೆ ಆದಂಥ ನ್ಯಾಯ ಅಲ್ಲಿ ಸಿಗಲಿಲ್ಲ, ಇಲ್ಲಿ ಯಾಕೆ ಸಿಗಬಾರ್ದು ಅಂತ. ರಮ್ಯಾ ಅವ್ರು ಏನು ಹೇಳಿದ್ರು ನೀವು ಹೇಳಿ ಕರೆಕ್ಷನ್ ಮಾಡಿ. ನಿಖಿತನ್ ಬ್ಯಾನ್ ಮಾಡ್ಬೋದು ಅಂದರೆ ದರ್ಶನ್ ಯಾಕೆ ಬ್ಯಾನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು. ನನ್ನ ವಾದ ಬೇರೆ. ನಿಖಿತಾವನ್ನು ಬ್ಯಾನ್ ಮಾಡಬಾರ್ದಾಗಿತ್ತು, ದರ್ಶನ್ನು ಬ್ಯಾನ್ ಮಾಡೋಕ್ಕಾಗಲ್ಲ. ಸೊ ಲಾಜಿಕ್ ಸ್ವಲ್ಪ ಡಿಫ್ರೆಂಟ್. ಆ ಇಶ್ಯೂನ ಪ್ರಸ್ತಾಪ ಮಾಡ್ತಾ ಇರ್ಬೋದು, ಬಟ್ ಲಾಜಿಕ್ ಸ್ವಲ್ಪ ವ್ಯತ್ಯಾಸ ಇದೆ. ಅವರು ನಿಖಿತನ್ ಬ್ಯಾನ್ ಮಾಡ್ಬೋದು ಅಂದರೆ ದರ್ಶನ್ ಯಾಕೆ ಬ್ಯಾನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೇಕು. ಬಟ್ ನಾನು ನಿಖಿತನ್ ಬ್ಯಾನ್ ಮಾಡಿದ್ದು ಬೈ ರೀಸನ್ ಆ್ಯಂಡ್ ಬೈ ಇಂಪ್ಲಿಮೆಂಟೇಷನ್ ತಪ್ಪು. ದರ್ಶನನ್ನು ರೀಸನ್ ಯಂಗ್ಸ್ಟಾರು ಇದ್ರೂ ಇಂಪ್ಲಿಮೆಂಟೇಷನ್ ಆಗಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಆಗಷ್ಟೇ ನೀವು ಬ್ರಾಹ್ಮಣ್ಯದ ವಿಚಾರಗಳ ಬಗ್ಗೆ ಮಾತಾಡಿದ್ರಿ. ಸೊ ಬ್ರಾಹ್ಮಣ್ಯದ ಆಚರಣೆಗಳ ಕುರಿತಾಗಿ ವಿಧಾನಸೌಧದಲ್ಲಿ ಒಂದು 25 ಅಡಿ ಎತ್ತರದಲ್ಲಿ ಭುವನೇಶ್ವರಿ ಪ್ರತಿಮೆನ ಇಡ್ತಾರೆ. ಸೊ ಅದನ್ನು ನೀವು ವಿರೋಧ ಮಾಡ್ತೀರಿ? ಖಂಡಿತ. ಶಂಕುಸ್ಥಾಪನೆ ನಿನ್ನೆ ಆಗಿದೆ. ಹೌದು. ವಿಧಾನಸೌಧದ ಆವರಣದಲ್ಲಿ ವಿಜಯ್ ಅವರೇ, ವಿಧಾನಸೌಧದ ಆವರಣ, ವಿಧಾನಸೌಧ ನಮ್ಮ ಸಂವಿಧಾನದ ಪೀಠಿಕೆಯ ಒಂದು ಪ್ಯಾರಡೈಮ್, ಒಂದು ಎಕ್ಸ್ಟ್ರಾರ್ಡಿನರಿ ಸಂಕೇತ ರೆಪ್ರೆಸೆಂಟೇಷನ್ ಆ ವಿಧಾನಸೌಧ. ಅಲ್ಲಿ ಈ ಭುವನೇಶ್ವರಿಯ 25 ಅಡಿ ಸ್ಟ್ಯಾಚ್ಯೂ ಮಾಡ್ತಾರೆ. ಭುವನೇಶ್ವರಿ ಅನ್ನೋ ನನಗೆ ಕನ್ನಡದ ಪರ ಅಂತ ನನಗೆ ಕಾಣಲ್ಲ. ಭುವನೇಶ್ವರಿ ನನಗೆ ಕಾಣೋದು ಮೌಢ್ಯದ ಪರ, ಮೂಢನಂಬಿಕೆಯ ಪರ. ಈ ಅದು ಸಂವಿಧಾನದ 51A ಹೆಚ್ಚು ಅನ್ನೋ ವೈಜ್ಞಾನಿಕ ಮನಸ್ಥಿತಿ ಬೆಳೆಸ್ಕೋಬೇಕು ಅನ್ನೋದನ್ನು ಅದಕ್ಕೆ ವಿರುದ್ಧ ಇರೋದು. ನಮಗೇನು ಬೇಕು ಅಂದರೆ ಕನ್ನಡದ ಪರ ಯೋಜನೆಗಳು ಮಾಡಿ. ಮೊದಲನೇದಾಗಿ 3 ಲ್ಯಾಂಗ್ವೇಜ್ ಫಾರ್ಮುಲಾ ಕಿತ್ತಾಕಿ 2 ಲ್ಯಾಂಗ್ವೇಜ್ ಕನ್ನಡ ಇಂಗ್ಲೀಷ್ ಮಾಡಿ. ಕನ್ನಡ ಸರ್ಕಾರಿ ಶಾಲೆಗಳನ್ನ ಹೆಚ್ಚಳ ಮಾಡಿ, ಸುಧಾರಣೆ ಮಾಡಿ. ಕನ್ನಡ ಮೀಡಿಯಂನಲ್ಲಿ ಓದಿರೋರಿಗೆ ಸರ್ಕಾರಿ ಮೀಸಲಾತಿ ಹೆಚ್ಚಳ ಮಾಡಿ. ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮತ್ತು ಎಲ್ಲ ಒಂದು ಸಮುದಾಯಗಳಿಗೆ, ಸ್ಥಳೀಯರಿಗೆ 50% ಲಿಂಗ, ಜಾತಿ ಮತ್ತು ಸ್ಥಳೀಯತನಕ್ಕೆ ಮೀಸಲಾತಿ ಕೊಡಿ. A&B ಸೆಕ್ಟರ್ ಜಾಬ್ನಲ್ಲಿ. ಪ್ರೈವೇಟ್ ಸೆಕ್ಟರ್ನಲ್ಲಿ ಕನ್ನಡ ಮಾನದಂಡ ಮಾಡಿಕೊಂಡು ಎಕ್ಸಾಮ್ಗಳು ಕೊಡಿ. ಎಷ್ಟೋ ರೀತಿ ಕನ್ನಡದ ಪರವಾಗಿ ಮಾಡ್ಬೋದು. ಅದು ಬಿಟ್ಟು ಸ್ಟ್ಯಾಚ್ಯೂ ಪಾಲಿಟಿಕ್ಸಿನ ಗಿಮಿಕ್ ಮಾಡಿಕೊಂಡು, ಸಂವಿಧಾನದ ವಿರೋಧಿ ನಡೆ ಮಾಡಿಕೊಂಡು, ಅದನ್ನು ಎಲ್ಲೋ ಒಂದು ಕಡೆ ಈ ಮೌಢ್ಯ ಮಾಡಿಕೊಂಡು, ಸಿದ್ದರಾಮಯ್ಯನ ಒಂದು ಅವಿವೇಕಿತನ ನನಗಿದೆ ಅದು ಕಾಣುತ್ತೆ ಹೊರತು ಇದರಲ್ಲಿ ಒಂದು ಪ್ರಾಮಾಣಿಕವಾಗಿ ಕನ್ನಡದ ಬಗ್ಗೆ ಪ್ರೀತಿ, ಸಂವಿಧಾನದ ಬಗ್ಗೆ ಪ್ರೀತಿ ಅಲ್ವೇ ಇಲ್ಲ. ಇದು ಸಂವಿಧಾನದ ವಿರೋಧ, ಇದು ಸ್ಟ್ಯಾಚ್ಯೂ ಗಿಮಿಕ್ಸ್. ಇದು ನನಗೆ ಭಾಳ ದುಃಖ ಆಗತ್ತಿದು. ನೀವೇ ಹೇಳ್ದಂಗೆ ಸಿದ್ದರಾಮಯ್ಯ ಈ ವಿಚಾರವಾಗಿ ಅವಿವೇಕಿ ರಾಮಯ್ಯ ಅಂತ ಖಂಡಿತ ಮರುನಾಮಕರಣ ಮಾಡಿ. ಇದರಲ್ಲಿ ಏನು, ಇದನ್ನ ಹೆಂಗ್ ಒಪ್ಪಕ್ಕಾಗತ್ತೆ? ಇದು ನಮಗೆ, ಇದು ಕನ್ನಡದ ಪರನೂ ಅಲ್ಲ, ಇದು ಕರ್ನಾಟಕದ ಪರ. ಇದು ಒಂದು ಮೌಢ್ಯನ ನೀವು ನಿಮ್ಮ ಗಿಮಿಕ್ಗಳಿಗೆ ನೀವು ಅದನ್ನ ತುಪ್ಪ ಸುರಿಯೋದು, ಅದನ್ನ ನಿಮ್ಮ ಲಾಭಕ್ಕೋಸ್ಕರ. BJP ಮಾತ್ರ ಅಲ್ಲ ಸಂವಿಧಾನನ ಇದನ್ನ ಉಲ್ಲಂಘನೆ ಮಾಡ್ತಿರೋದು, ಕಾಂಗ್ರೆಸ್ ದಿನನಿತ್ಯ ಸಂವಿಧಾನದ ಆಶಯಗಳನ್ನ ಉಲ್ಲಂಘನೆ ಮಾಡ್ತಾ ಇದೆ. ಕಾಂಗ್ರೆಸ್ ಸಂವಿಧಾನ ನಂಬುದು ಅಂತ ಹೈಜಾಕ್ ಮಾಡಕ್ಕೆ ಯಾವ ಯೋಗ್ಯತೆ ಇಲ್ಲ. ಯಾರಾದ್ರೂ ಸಂವಿಧಾನದ ಪೀಠಿಕೆಯನ್ನು ಎತ್ತಿ ಹಿಡಿತಾ ಇದ್ದಾರೆ ಅಂದ್ರೆ ವಿಜಯ್ ಅವರೇ, ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ನಂಬ್ಕೊಂಡಿರೋ ಸಮಾನತಾವಾದಿಗಳಾದ ನಾವು ಮಾತ್ರ.
ಅದೇ ಕನ್ನಡ ಪರ ನೀತಿಗಳನ್ನು ಜಾರಿಗೆ ತರಬೇಕು ಅಂತ ಹೇಳ್ತೀರಾ. ಹಾಗಾದ್ರೆ ಇದುವರೆಗೆ ಯಾರು ತಂದಿಲ್ವಾ, ಹೇಗೆ? ಕನ್ನಡ ಪರ ನೀತಿಗಳು ಸಾಕಷ್ಟು ತಂದಿಲ್ಲ. ಕಾಂಗ್ರೆಸ್ಸು 1967 ಹಿಡಿದು 3 ಲ್ಯಾಂಗ್ವೇಜ್ ಫಾರ್ಮುಲಾ ತಂದು ಅವರು ಅದನ್ನ ಮೇಲೆ ಹೇರಿ, ಅದರ ಮೇಲೆ ಅದಾದಮೇಲೆ BJPನೂ ಎಷ್ಟೋ ಒಂದು ರೀತಿ ನಮಗೆ ಸ್ಟಾರ್ಟಿಂಗ್ನಲ್ಲೇ ಮೋದಿ ಇದನ್ನು ಕನ್ನಡ ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸು ಹಿಂದಿನಲ್ಲಿ ಇರಬೇಕಂತ ಹೇಳೋದು. ಇವತ್ತಿಗೂ ಹಿಂದಿಯ ರಾಷ್ಟ್ರೀಯತೆಯ ಅಸಮಾನತೆ, ಇಂಗ್ಲೀಷಿನ ಆರ್ಥಿಕ ಅಸಮಾನತೆ, ಸಂಸ್ಕೃತದ ಒಂದು ಸಾಂಸ್ಕೃತಿಕ ಅಸಮಾನತೆ ಇವೆಲ್ಲನೂ ಕೂಡ ತಾಂಡವಾಡ್ತಾ ಇದೆ. ಕನ್ನಡದ ಇದನ್ನು ಒಂದು ಫೆಡರಲಿಸ್ಟ್ ಸ್ಟ್ರಕ್ಚರ್, ಒಂದು ಒಕ್ಕೂಟದ ವ್ಯವಸ್ಥೆಗೆ ನಾಶ ಆಗ್ತಾ ಇದೆ. ಸಿದ್ದರಾಮಯ್ಯವ್ರು ಹೇಳ್ತಾರೆ ಎಲ್ಲರೂ ಕರ್ನಾಟಕದಲ್ಲಿ ಇರೋರೆಲ್ಲ ಕನ್ನಡ ಕಲಿಬೇಕು. ಕನ್ನಡ ಕಲಿಬೇಕು ಅಂದರೆ ನೀವು ಅವರ ಫ್ರೀ ವಿಲ್ಲಿಗೆ ಬಿಡಕ್ಕಾಗಲ್ಲ. ಅವರ ಸ್ವತಂತ್ರ ನಿಮ್ಮ ಇಷ್ಟ ಬಂದಂಗೆ ಕಲೀರಿ ಕಂಡ್ರೆ ಅಲ್ಲ. ನೀವು ಸರ್ಕಾರದ ಹೆಡ್ ಆಗಿದ್ದಾಗ ನೀವು ಅದನ್ನು ಎನ್ಫೋರ್ಸ್ ಮಾಡಬೇಕು. ಎನ್ಫೋರ್ಸ್ ಮಾಡೋದಂದ್ರೆ ಏನು? ಕಾನೂನು ಉಲ್ಲಂಘನೆ ಮಾಡಿ ಎನ್ಫೋರ್ಸ್ ಮಾಡೋದಲ್ಲ. ಕಾನೂನು ಅಡಿಯಲ್ಲೇ ಕನ್ನಡಕ್ಕೆ ಬೆಳವಣಿಗೆ ಕೊಡಬೇಕು, ಕನ್ನಡಕ್ಕೆ ಬೆಂಬಲ ಕೊಡಬೇಕು, ಕನ್ನಡಕ್ಕೆ ಶಕ್ತಿ ತುಂಬಿಸ್ಬೇಕು. ಎಜುಕೇಷನಲ್ಲಿ, ವೊಕೇಶ್ನಲ್ಲಿ, ರೆಪ್ರೆಸೆಂಟೇಷನಲ್ಲಿ, ಎಲ್ಲ ರೀತಿ ಎಕನಾಮಿಕ್ಲಿ. ಆ ಸೈನ್ ಬೋರ್ಡ್ಸು ಮಾಡಿದ್ದಾರೆ. ಯಾವಾಗ ಮಾಡಿದ್ರು ಸೈನ್ ಬೋರ್ಡ್ಸ್ ಇವರೆಲ್ಲ ಒಡೆದು ಬಡ್ದು ಚರ್ಚೆ ಆದಮೇಲೆ ಸೈನ್ ಬೋರ್ಡ್ಸ್ ಮಾಡಿರೋದು. ಅಲ್ಲಿವರೆಗೂ ಇವ್ರು ಮಾಡೇ ಇಲ್ಲ. ನನಗೇನು ಅನಿಸುತ್ತೆ ಅಂದರೆ ಸಿದ್ದರಾಮಯ್ಯನವ್ರಿಗೆ ಏನಾಗ್ಬಿಟ್ಟಿದೆ ವಿಜಯ್ ಅವರೇ ಅಂದರೆ ಎಲ್ಲರ ಕಡೆಯೂ ಇಷ್ಟಪಡಿಸ್ಕೋಬೇಕು ಅಂತ ಮನಸ್ಬಿಡುತ್ತೆ. ನಾನು ಏನೂ ಕೆಲಸ ಮಾಡಲ್ಲ. ನಾನು ಕೂಡ ಅವ್ರನ್ನ ಕರೆದಿದ್ದೀನಿ ಸೋಮಾರಿ ಸಿದ್ದು ಅಂತ. ಅವ್ರನ್ನ ಎಲ್ಲೂ ಕೂಡ ಕೆಲಸ ಮಾಡಿದೆ 5 ತ್ಯಾಪೆ ಹಚ್ಚೋ ಸ್ಕೀಮ್ ತಂದ್ಬಿಡೋದು. ಆಮೇಲೆ ಏನೂ ಮಾಡಿದೆ ಎಲ್ಲರ ಕಡೆ ಇಷ್ಟಪಟ್ಕೊಂಡು ಇದನ್ನು ಮಾಡೋದು. ಒಂದು ಭುವನೇಶ್ವರಿ ಸ್ಟ್ಯಾಚ್ಯೂ ಮಾಡಿಬಿಟ್ಟು ಬ್ರಾಹ್ಮಣ್ಯ ಆಚರಣೆಗಳಲ್ಲಿ ಮಾಡಿ ವಿಧಾನಸೌಧದ ಆವರಣದಲ್ಲಿ ತರ್ಬೋದು. ಅದು ಎಲ್ಲರಿಗೂ ಇಷ್ಟ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ. ನೀವು ಯಾವಾಗ ಎಲ್ಲರೂ ನಿಮ್ಮನ್ನು ಇಷ್ಟಪಡಬೇಕು ಅಂತೀರಿ ಅಲ್ಲ, ಯಾರೂ ನಿಮ್ಮನ್ನು ಇಷ್ಟಪಡಲ್ಲ. ಯಾಕಂದರೆ ನೀವು ಒಂದು ರೀತಿಯ ತೆಲುಗುನಲ್ಲಿ ಹೇಳ್ತಾರೆ ಅಂದರ್ಕು ಮನುಷ್ಯವಾಳು ಆಗಿದ್ರೆ ಅದು ಸಾಧ್ಯ ಆಗಲ್ಲ. ನೀವು ಒಂದು ಸಿದ್ಧಾಂತ ನಿಂತ್ಕೊಳ್ಳಿ. ನಿಮ್ಮ ಸಂವಿಧಾನ, ನೀವು ಅಹಿಂದ ನಾಯಕನಂದರೆ ಅಹಿಂದ ಪರವಾಗಿ ಬೆಳವಣಿಗೆ ಕೆಲಸ ಮಾಡಿ. ನೀವು ವೈಜ್ಞಾನಿಕತೆ ಅಂದರೆ ವೈಜ್ಞಾನಿಕತೆ ಮಾಡಿ. ಅದು ಬಿಟ್ಟು ಶರ್ಟ್ ಬಿಚ್ಚಿ ಇದು ಧರ್ಮಸ್ಥಳಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡೋದಲ್ಲಿ ಏನಿದೆ? ಅದು ಸೌಜನ್ಯ ಪ್ರಕರಣ ಇನ್ನೂ ಸರಿಪಟ್ಟಿಲ್ಲ ಅಲ್ಲಿ. ಆದರೂ ಕೂಡ ನೀವು ಶರ್ಟ್ ಬಿಚ್ಚಿಬಿಟ್ಟು ನೀವು ಪೂಜೆ ಪುನಸ್ಕಾರ ಮಾಡ್ತಾ, ಇದು ಧರ್ಮ ನಿರಪೇಕ್ಷತೆನಾ? ಸಂವಿಧಾನದ ಪೀಠಿಕೆನಾ ಇದು? ಹಿಂಗೆ. ಸೊ ಇವ್ರು ಮಾಡೋದನ್ನು ಇವ್ರು ಮಾಡೋ 11,000 ಕೋಟಿ SC/ST TSP ಹಣ ತೊಗೊಳ್ಳೋದಾಗಿರ್ಬೋದು, ಕುರುಬರನ್ನ STಗೆ ಸೇರಿಸೋದಾಗಿರ್ಬೋದು, ಜಾತಿ ಜನಗಣತಿನ ಬಿಡುಗಡೆ ಮಾಡೋದೇ ಇರ್ಬೋದಾಗಿರ್ಬೋದು, ರೈತರ ಭೂಮಿನ ಇವರಿಗೆ ಗಣಿ ಮಾಫಿಯಾಗಿ ಮಾರಾಟ ಮಾಡೋದಾಗ ಅವರಿಗೆ ಮಾರಾಟ ಮಾಡೋ ಪರ್ಮಿಷನ್ ಕೊಡೋದಾಗಿರ್ಬೋದು. ಎಷ್ಟೋ ರೀತಿಗಳಲ್ಲಿ ಸಿದ್ದರಾಮಯ್ಯ 1 ವರ್ಷದಲ್ಲಿ ಒಳ್ಳೇದು ಮಾಡೋದು ಶೂನ್ಯ, ಮಾಡೋದು ಜಾಸ್ತಿ. ಸೋಮಾರಿ ಸಿದ್ದು ಅಂದರೆ ಸುಳ್ಳಿಲ್ಲ. ಓಕೆ.